ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿಗೆ ಉದ್ದಿನಬೇಳೆ ಬಳಸದೆ ಬೇಕು ಅಂದಾಗ ನೆನೆಸ್ಕೊಂಡು ರುಬ್ಬಿದ ತಕ್ಷಣವೇ ನೀವು ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೇಯ್ನಾಗಿ ಉದ್ದಿನಬೇಳೆ ಆಗಲಿ ಅಥವಾ ಮೊಸರಾಗಲಿ ಬಳಸ್ತಿಲ್ಲ. ಇನ್ಸ್ಟೆಂಟ್ ಆದರೂ ಕೂಡ ನಾವಿಲ್ಲಿ ಮೊಸರನ್ನ ಬಳಸದೆ ಪಡ್ಡನ್ನು ಮಾಡ್ಕೊಳ್ಬೋದು. ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಅಕ್ಕಿ ಇದೆ ಅದನ್ನೇ ಬಳಸ್ಕೊಳ್ಳಿ. 1 ಕಪ್ ರೇಷನ್ ಅಕ್ಕಿನ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಡ್ಡು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 2-3 ಸರಿ ಆದರೂ ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು. ಇವಾಗ ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನೆನೆಸಿಟ್ಕೊಳ್ಬೇಕು. ನಿಮಗೆ ಟೈಮ್ ಇತ್ತು ಅಂದರೆ 1 ಗಂಟೆ ಆದರೂ ನೆನೆಸ್ಕೊಳ್ಳಿ. ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಕೂಡ ಇಲ್ಲಿ ನೀರನ್ನ ಸೇರಿಸ್ಕೊಂಡು ನೆನೆಸೋಕೆ ಇಡ್ತಿದ್ದೀನಿ. ಬೇಗ ನೆನ್ಕೊಳ್ಬೇಕು ಅಂದರೆ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಇನ್ನೊಂದು ಪಾತ್ರೆಗೆ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಮಾತ್ರ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ಆಗಿರೋದ್ರಿಂದ 1/4 ಕಪ್ ಆದರೆ ಸಾಕು. ಯಾಕಂದರೆ ನೆನ್ಕೊಂಡಾದಮೇಲೆ ಇದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೀವೇನಾದರೂ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ರೆ ಒಂದು ಅರ್ಧ ಕಪ್ಪು ಅವಲಕ್ಕಿ ತೊಗೊಳ್ಳಿ. ಇದನ್ನು ಕೂಡ ಅಷ್ಟೇ 1-2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೂ ಸಹ ಅಷ್ಟೇ ನೀರನ್ನ ಸೇರಿಸ್ಕೊಂಡು ನಾವು ಇದನ್ನು ನೆನೆಸಿಡಬೇಕು. ಆದರೆ 1 ಅವರ್ ಅಥವಾ ಅರ್ಧ ಗಂಟೆ ನೆನೆಯೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು 10 ನಿಮಿಷ ನೆನೆದ್ರೆ ಸಾಕು. ನೀವು ಇದನ್ನು ಅಕ್ಕಿ ಜೊತೆ ಕೂಡ ಹಾಕಿ ನೆನೆಸ್ಕೊಂಡು ಇಟ್ಕೊಳ್ಬೋದು. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಬಿಸಿನೀರು ಸೇರಿಸಿ ಎರಡಕ್ಕೂ ನೆನೆಸೋದಾದರೆ ಬೇಗ ನೆನ್ಕೊಳ್ಳುತ್ತೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಕಾಯಿಸಿರೋ ನೀರನ್ನ ಸೇರಿಸ್ಕೊಂಡು ನೆನೆಸ್ಕೊಳ್ಬೋದು. ಇವಾಗ ಅರ್ಧ ಗಂಟೆ ಆಗಿತ್ತು. ನಾನು ಕೂಡ ಇಲ್ಲಿ ತೆಗೆದು ತೋರಿಸ್ತಿದ್ದೀನಿ. 10 ನಿಮಿಷದಲ್ಲೇ ಅವಲಕ್ಕಿ ನೆನೆಬಿಡುತ್ತೆ. ನಾನಿಲ್ಲಿ ಜಸ್ಟ್ ಒಂದು 10 ನಿಮಿಷ ಅವಲಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿನ ಮಾತ್ರ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೆನ್ಕೊಂಡ್ರೆ ಸಾಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಕ್ಕೊಂಡ್ಬಿಡೋಣ. ನೋಡಿ, ತೆಗೆದಿಟ್ಕೊಂಡಿದ್ದಾಗಿದೆ. ಇದನ್ನು ರುಬ್ಕೊಳ್ಬೇಕು. ಅವಲಕ್ಕಿ ಅಂತೂ ರೆಡಿಯಾಗಿದೆ. ಕರೆಕ್ಟಾಗಿ ನೆನ್ಕೊಂಡಿರಬೇಕು. ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಮಾತ್ರ ನೀವು ಕರೆಕ್ಟಾಗಿ ನೆನೆಸ್ಕೊಳ್ಳಿ. ಯಾಕಂದರೆ ರುಬ್ಬುವಾಗ ತರಿ ಆಗಿಬಿಡುತ್ತೆ. ಹಾಗಾಗಿ ಅಕ್ಕಿ ಕೂಡ ನೆನ್ಕೊಂಡಿತ್ತು. ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿಟ್ಕೊಂಡಿದ್ದೆ ನಾನು. ನೋಡಿ, ಕರೆಕ್ಟಾಗಿ ನೆನ್ಕೊಂಡಿದೆ. ಎಷ್ಟು ನೆನ್ಕೊಂಡ್ರೆ ಸಾಕು. ಇಡೀ ದಿನ ನೆನೆಸ್ಬೇಕು, ಉದ್ದಿನಬೇಳೆ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ನಾವಿವಾಗ ರುಬ್ಕೊಳ್ತಿದ್ದೀನಿ. ನೆನೆಸಿರ್ತಕ್ಕಂಥ ಅಕ್ಕಿನ ಒಂದು ಬ್ಯಾಚ್ ಅಷ್ಟೇ ಸೇರಿಸ್ಕೊಂಡು ಅಕ್ಕಿ ಅಷ್ಟೇ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದಾಗಿದೆ ಅಕ್ಕಿ. ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀವು ನುಣ್ಣಗೆ ಅಕ್ಕಿನ ರುಬ್ಕೊಂಡ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ನಾವು ತೆಗೆದುಬಿಡೋಣ. ಇನ್ನೂ ಒಂದು ಬ್ಯಾಚ್ ಇದೆ. ಆ ಬ್ಯಾಚಿಗೆ ನಾನು ಅವಲಕ್ಕಿ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ನೋಡಿ, ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬ್ಯಾಚ್ ಸೇರಿಸ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿದಿತ್ತು, ಅದನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಜಾರ್ ದೊಡ್ಡ ತೊಗೊಂಡಿದ್ರೆ ಎಟ್ ಎ ಟೈಮ್ ನೀವು ಎಷ್ಟು ತೊಗೊಂಡಿರ್ತೀರಿ ಅಷ್ಟನ್ನು ಸೇರಿಸ್ಕೊಳ್ಬೋದು. ಅಥವಾ ಅವಲಕ್ಕಿನ ಅಕ್ಕಿ ಜೊತೆಗೆ ಹಾಕಿ ನೆನೆಸಿ ನೀವು ರುಬ್ಕೊಳ್ಬೋದು. ಇವಾಗ ಅವಲಕ್ಕಿಯಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೆ. ಆ ಅವಲಕ್ಕಿ ಕೂಡ ನಾನಿಲ್ಲಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಅಕ್ಕಿ ಮತ್ತು ಅವಲಕ್ಕಿ ಮಾತ್ರ ಹಾಕ್ಕೊಳ್ಳಿ. ಯಾವುದೇ ರೀತಿಯ ಹಿಟ್ಟಾಗಲಿ ಅಥವಾ ಮೊಸರಾಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಅವಲಕ್ಕಿ ಕರೆಕ್ಟಾಗಿ ನುಣ್ಣಗೆ ಆಗೋ ರೀತಿಯಲ್ಲಿ ರುಬ್ಕೊಂಡು ಬರಬೇಕು. ಇಷ್ಟಾದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಒಳಗೆ ನಮಗೆ ಅವಲಕ್ಕಿ ಅಕ್ಕಿನ ರುಬ್ಕೊಂಡಿದ್ರೆ ಸಾಕು. ಇಲ್ಲಿ ಉದ್ದಿನಬೇಳೆ ಬದಲಿಗೆ ಅವಲಕ್ಕಿ ಬಳಸಿ ನಾವು ಪಡ್ಡನ್ನು ಮಾಡ್ಕೊಳ್ತಿದ್ದೀವಿ. ಇದನ್ನು ಕೂಡ ಅಷ್ಟೇ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಕಂಪ್ಲೀಟಾಗಿ ರುಬ್ಬಿರ್ತಕ್ಕಂಥ ಅವಲಕ್ಕಿ ಒಂದು ಸ್ವಲ್ಪ ಅಕ್ಕಿದು ತರಿನ ಎಲ್ಲನೂ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಅಂದರೆ ಪಡ್ಡಿನ ಒಂದು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಹೇಳಿರ್ತಕ್ಕಂಥ ಮೆಜರ್ಮೆಂಟ್ ಕಪ್ನ ದೊಡ್ಡ ತೊಗೊಳ್ಳಿ ಅಥವಾ ಡಬಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಒಂದು 20 ಪಡ್ಡು ಮಾಡಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ತೋರಿಸ್ತಿದ್ದೀನಿ. ಇವಾಗ ಇದನ್ನೊಂದ್ಸರಿ ಕಲಿಸ್ಕೊಂಡ್ಬಿಡೋಣ. ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು. ಒಂದು ಮಟ್ಟಿಗೆ ಅಂದರೆ ಈ ಇಡ್ಲಿ ಹಿಟ್ಟು ಇರುತ್ತಲ್ಲ, ಆ ಒಂದು ಹಿಟ್ಟಿನ ಹದಕ್ಕೆ ನಾವು ಈ ಪಡ್ಡಿನ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಂದೇ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಹಾಗೆ ಸಬ್ಬಸಿಗೆ ಸೊಪ್ಪಿತ್ತು. ಹಾಗಾಗಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದು ಆಪ್ಷನಲ್. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕ್ಯಾಪ್ಸಿಕಮ್ ಆಗಲಿ ಅಥವಾ ಕ್ಯಾರೆಟ್ ಆಗಲಿ ತುರಿದು ಕೂಡ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಈನೋ ಹಾಕ್ಕೊಳ್ತಿದ್ದೀನಿ. ಈನೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು 1/4 ಸ್ಪೂನ್ ಆಗುವಷ್ಟಾದರೂ ಅಡುಗೆ ಸೋಡಾ ಬಳಸ್ಕೊಳ್ಳಿ. ಯಾಕಂದರೆ ಪಡ್ಡು ಕರೆಕ್ಟಾಗಿ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಎರಡೂ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಪಡ್ಡು ಚೆನ್ನಾಗೇ ಬರುತ್ತೆ. ಒಂದು ಸ್ವಲ್ಪ ಉಬ್ಬೋದು ಕಡಿಮೆ ಅಷ್ಟೇ. ಇವಾಗ
ಈನೋ ಹಾಕಾದ್ಮೇಲೆ ಒಂದ್ಸರಿ ಕಲಿಸ್ಕೊಂಡು ಬಿಡೋಣ. ಯಾಕಂದರೆ ಇನ್ಸ್ಟೆಂಟ್ ಆಗಿರೋದ್ರಿಂದ ಫರ್ಮೆಂಟೇಷನ್ ಇರೋದಿಲ್ಲ. ಒಂದು ಸ್ವಲ್ಪ ಹಿಟ್ಟು ಹುಳಿ ಬರ್ಸೋದಕ್ಕೋಸ್ಕರ ಈನೋ ಬಳಸೋ ಅವಶ್ಯಕತೆ ಇದೆ, ಹಾಗಾಗಿ ಬಳಸ್ಕೊಂಡಿದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗೇ ಇರಲಿ, ತೀರಾ ನೀರಾಗಿ ಮಾಡ್ಕೊಳ್ಬಾರ್ದು. ಇವಾಗ ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಇದು ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಕೊಂಡು ಬಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಪಡ್ಡಿನ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಹಿಟ್ಟನ್ನು ಇನ್ನೊಂದು ಸರಿ ಕಲಿಸ್ಕೊಂಡು ನಾವು ಹಾಕ್ತಾ ಹೋದರೆ ಸಾಕು, ಪಡ್ಡು ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪಡ್ಡನ್ನ ಹಾಕ್ತಾ ಹೋಗಿ. ನಾರ್ಮಲಾಗಿ ನಾವು ಯಾವ ರೀತಿ ಪಡ್ಡು ಹಾಕ್ತೀವಿ ಅದೇ ರೀತಿಯಲ್ಲಿ ಪಡ್ಡನ್ನು ಹಾಕಿದರೆ ಮುಗೀತು. ಆದರೆ ಹಿಟ್ಟನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಉಬ್ಬಿ ಬಂದುಬಿಡುತ್ತೆ, ತೆಗಿಯೋಕ್ಕೊಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ ಅಥವಾ ಲಿಡ್ನ ಮುಚ್ಚಿ ಒಂದು 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡಿದೆ ಅಂತ. ಇಲ್ಲಿ ಉದ್ದಿನಬೇಳೆ ಬಳಸದೆ ಫರ್ಮೆಂಟೇಷನ್ ಮಾಡದೆ ಮಾಡಿರ್ತಕ್ಕಂಥ ಪಡ್ಡು. ನಿಮಗೆ ಕಲರ್ ಇದಕ್ಕೂ ಗಾಢವಾಗಿ ಕಲರ್ ಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಬಳಸಿಲ್ಲ, ಹಾಗಾಗಿ ಕಲರು ಒಂದು ನಾರ್ಮಲ್ ಕಲರಲ್ಲಿ ಬಂದಿದೆ. ನಿಮಗೆ ಭಾಳ ಬೇಕು ಅಥವಾ ಭಾಳ ಕೆಂಪಾಗಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ರುಬ್ಬುವಾಗ ಹಾಕ್ಕೊಂಡು ರುಬ್ಕೊಳ್ಬೋದು. ಇವಾಗ ಎರಡು ಬದಿಯಲ್ಲಿ ನಾವು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಅಂತಂದರೆ ಕಪ್ಪಾಗುತ್ತೆ. ಅಥವಾ ಮೀಡಿಯಮ್ ಮಧ್ಯೆ ಇರತಕ್ಕಂಥದ್ದು, ಮಿಡ್ಲಲ್ಲಿರ್ತಕ್ಕಂಥ ಪಡ್ಡು ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಬೆಂದ್ಕೊಂಡಿದೆ. ಎರಡೂ ಕಡೆಯಲ್ಲಿ ಕರೆಕ್ಟಾಗಿ ಬೆಂದ್ಕೊಂಡಾದ್ಮೇಲೆ ನೀವು ಪಡ್ಡನ್ನು ತಗೊಳ್ಬೇಕು. ನೋಡಿ ಎಷ್ಟು ಕ್ರಿಸ್ಪಿ ಅಂದರೆ, ನಾರ್ಮಲಾಗಿ ನಾವು ಮಾಡ್ತಕ್ಕಂಥ ಉದ್ದಿನಬೇಳೆ ಹಾಕಿ ಮಾಡಿರ್ತಕ್ಕಂಥ ಪಡ್ಡಿನಕ್ಕಿಂತ ಕ್ರಿಸ್ಪಿಯಾಗಿರ್ತಕ್ಕಂಥ ಪಡ್ಡು ಬೇಕು ಅಂದಾಗ ನೀವು ನೆನೆಸ್ಕೊಂಡು ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಸಾಕು. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಕಂದಷ್ಟು ಹಿಟ್ಟನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮುಗೀತು. ಮೇಲ್ಗಡೆ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಈಗ ಎಲ್ಲ ಪಡ್ಡನ್ನು ತಿರುಚಿ ಎರಡೂ ಬದಿಯಲ್ಲೂ ಪರ್ಫೆಕ್ಟಾಗಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಬದಿಯಲ್ಲಿ ಸ್ವಲ್ಪ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗಿರುತ್ತೆ. ಇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಈ ರೀತಿ ಬೆಂದ್ಕೊಂಡಿರಬೇಕು ಎರಡೂ ಬದಿಯಲ್ಲಿ. ಇವಾಗ ಇದನ್ನು ಕೂಡ ತೆಕ್ಕೊಂಡ್ಬಿಡೋಣ. ನೀವು ಬೇಕು ಅಂದರೆ ಟೊಮೆಟೊನೂ ಇದರಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅಥವಾ ಚಟ್ನಿ ಅವಶ್ಯಕತೆಯೇ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ, ಹಸಿರು ಮೆಣಸಿನಕಾಯಿ ಸೇರಿಸ್ಕೊಂಡು ಮಾಡೋದ್ರಿಂದ. ಇವಾಗ ನೋಡಿ, ಒಂದೇ ಒಂದು ಕಪ್ ಅಕ್ಕಿಯಿಂದ ಉದ್ದಿನಬೇಳೆ ಇಲ್ಲದೆ ಗರಿಗರಿಯಾಗಿರ್ತಕ್ಕಂಥ ಪಡ್ಡನ್ನು ನಾವು ಜಸ್ಟ್ ಒಂದು 30 ನಿಮಿಷ ಅಕ್ಕಿ ನೆನೆಸ್ಕೊಂಡ್ರೆ ಸಾಕು. ಮೊಸರು ಇಲ್ಲದೆ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ದೋಸೆ ರೆಸಿಪಿ, ಇಡ್ಲಿ ರೆಸಿಪಿ, ಪಡ್ಡಿನ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ಪಡ್ಡು ತುಂಬಾ ವೈಟ್ ಕಲರಲ್ಲಿ ಸ್ಮೂತಾಗಿ, ಮಲ್ಲಿಗೆ ಹೂವು ಅಥವಾ ಹತ್ತಿಯಷ್ಟೇ ಮೃದುವಾಗಿರುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಲ್ಲಿ ನಾವು ಇನ್ಸ್ಟೆಂಟಾಗಿ ಉದ್ದಿನಬೇಳೆ ಇಲ್ಲದೆ, ಮೊಸರು ಇಲ್ಲದೆ ಪಡ್ಡನ್ನು ಮಾಡ್ಕೊಳ್ಬೋದು. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ತುಂಬಾ ಫ್ಲಫಿಯಾಗಿ ವೈಟ್ ಕಲರಲ್ಲಿ ಇರ್ತಕ್ಕಂಥ ಪಡ್ಡನ್ನು ನಾವು ಬೇಕು ಅಂದಾಗ ಅಕ್ಕಿನ ನೆನೆಸಿ ನಾವು ಇನ್ಸ್ಟೆಂಟಾಗಿ ಅಥವಾ ದಿಢೀರಾಗಿ ಮಾಡ್ಕೊಳ್ಬೋದು. ನೋಡಿ ಕಲರ್ ಕೂಡ ನೀವು ನೋಡ್ತಿರ್ಬೋದು, ನ್ಯಾಚುರಲ್ ಕಲರೇ, ಯಾವುದೇ ರೀತಿಯ ಸಕ್ಕರೆನ ಬಳಸಿಲ್ಲ. ಜಸ್ಟ್ ಅಕ್ಕಿನಷ್ಟೇ ರುಬ್ಕೊಂಡು ಮಾಡಿರೋದು. ನಿಮಗೆ ನ್ಯಾಚುರಲ್ ಕಲರ್ ಬೇಕು ಅಂತಂದರೆ ಅಕ್ಕಿನ ನೆನೆಸುವಾಗ ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡ್ರಿ ಅಂತಂದರೆ ಇನ್ನೂ ಪಡ್ಡಿನ ಕಲರು ಗಾಢವಾಗೇ ಬರುತ್ತೆ. ಸಕ್ಕರೆ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ನಾವು ಏನೋ ಬಳಸಿರೋದು ಬಿಟ್ಟರೆ ನ್ಯಾಚುರಲ್ ಆಗಿ ಪಡ್ಡನ್ನು ನಾವು ಗರಿಗರಿಯಾಗಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಗರಿಗರಿಯಾಗಿರ್ತಕ್ಕಂಥ ದಿಢೀರಾಗಿ ಅಕ್ಕಿ ನೆನೆಸಿ ಮಾಡ್ತಕ್ಕಂಥ ಇನ್ಸ್ಟೆಂಟ್ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.